ನಾವು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಹೇಳ್ತಾ ಇರಲ್ಲ, ಮುಸಲ್ಮಾನರು ಎದೆಯಲ್ಲಿ ಸೀಳಿದ್ರು 3 ಅಕ್ಷರ ಇಲ್ಲ, ಪಂಚರ್ ಹಾಕೊಂಡಿರೋರು ಅಂತ ಕೆಲವರು ಹೇಳ್ತಾ ಇದ್ರು. ಕೆಲವರು ಇವ್ರ ರೀತಿ ಟೀಕೆ ಮಾಡ್ತಾ ಇದ್ರು. ಎಲ್ಲ ಬದುಕಬೇಕಲ್ಲ, ಎಲ್ಲರೂ ಬದುಕಬೇಕಲ್ಲ. ಏನೋ ಸಣ್ಣ ಬಣ್ಣ ಕಾಂಟ್ರಾಕ್ಟು ಮಾಡಲಿ ಅನ್ನೋ ದೃಷ್ಟಿಯಿಂದ ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆ, ಏನು ಒಬ್ಬರೇ ಅಲ್ಲ, ಮುಸಲ್ಮಾನ್ ಒಬ್ಬರೇ ಅಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಜೈನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ರಿದ್ದಾರೆ, ಅವರೆಲ್ಲರೂ ಕೂಡ ಇದ್ದಾರೆ. ಪರಿಶ್ ಜಾತಿಗೆ ಕೊಟ್ಟಿದ್ದು, ಪರಿಶ್ ಪಂಗಡಕ್ಕೆ ಕೊಟ್ಟಿದ್ದು, ಅವರು ಒಂದು ಹಳ್ಳಿಲಿ 50 ಲಕ್ಷ 1 ಕೋಟಿ ಕೆಲಸ ಮಾಡಲಿ, ತಪ್ಪೇನಿದೆ. ಸೊ ಹಿಂದುಳಿದವರು ಮೇಲೆ ಬರಲಿ. ಸೊ ಇವರು ಸಮಾಜನ ಒಡೆಯಕ್ಕೆ ಹೋಗ್ತಾ ಇದ್ದಾರೆ. ನಾವು ಸಮಾಜದಲ್ಲಿ ಹಿಂದುಳಿದವ್ರಿಗೆ ಮೇನ್ ಸ್ಟ್ರೀಮ್ ತರಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಶಾಲೆಗಳು ವಿದ್ಯಾ ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ. ಹೊಸ 500 ಪಬ್ಲಿಕ್ ಸ್ಕೂಲ್ ಇಂಥ ಪಬ್ಲಿಕ್ ಸ್ಕೂಲ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಏನು ತಪ್ಪದು? ಸೊ ಇರಿಗೇಷನ್ ಡಿಪಾರ್ಟ್ಮೆಂಟು ಈಗ ಇಲ್ಲೇನೆ 700 ಕೋಟಿ ರೂಪಾಯಿ ಅಷ್ಟು ಈ ವರ್ಷ ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ವಿ. ಹಿಂದೆ 400 ಕೋಟಿ ಕೊಟ್ಟಿದ್ದು, 700 ಕೋಟಿ ರೂಪಾಯಿ ಆಗಿದೆ. ಸುಮಾರು 3000 ಕೋಟಿ ರೂಪಾಯಿ ಅಷ್ಟು ಕಾವೇರಿ ನೀರು ಇನ್ನು ಹೊಸ ಡ್ಯಾಮ್ ಕಟ್ಟಿದ್ರು ಕೂಡ ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ, KBJNLಗೂ ಅಷ್ಟೇ ಕೊಟ್ಟಿದ್ದೀವಿ, ಹೆಚ್ಚು ಕಮ್ಮಿ. ಸೊ ಅದೇನು ತಪ್ಪ ಅದು? ಸೊ ಒಳ್ಳೆ ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ತೆರಿಗೆ ಕೊಡ್ತಾ ಇದ್ದಾರೆ, ಅಲ್ಲಿಂದ ಹಳ್ಳಿಗೆ ಹಂಚ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹನ, ಟ್ರಾಫಿಕ್ನ ಸ್ವಲ್ಪ ದಟ್ಟಣೆ ಮಾಡಬೇಕು ಅಂಥೇಳಿ ಇವತ್ತು ಸುರಂಗಕ್ಕೆ, ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆಗೆ ಎಲ್ಲ ಕೂಡ ಬ್ಯಾಂಕು ಸಾಲಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಒಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೇವೆ. ಕಾವೇರಿ ನೀರು, ಕುಡಿಯೋ ನೀರಿಗೆ ಇರ್ಬೋದು, ಎಲ್ಲದಕ್ಕೂ ಕೂಡ ತ್ಯಾಜ್ಯ, ಹೊಸ ರೋಡು, 300 ಕಿಲೋಮೀಟ್ರ್ ಹೊಸ ರೋಡೇ ಮಾಡ್ತೀವಿ, 100 ಚಿಲ್ಲರೆ ಕಿಲೋಮೀಟ್ರ್ ಫ್ಲೈಓವರೇ ಮಾಡ್ತೀವಿ, 40 ಕಿಲೋಮೀಟ್ರ್ ಡಬಲ್ ಡೆಕ್ಕರೇ ಮಾಡ್ತೀವಿ. ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ, ಇಂಥ ತೀರ್ಮಾನ ಮಾಡೋಕ್ಕಾಗಿರಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಹಸುವೆ ಬಂದಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಹಸುವಿಗೆ ಮದ್ದಿಲ್ಲ. ಬೇಕಾದ್ರೆ ಅವ್ರಿಗೆ ಏನು ಬೇರೆ ಯಾವ್ದಾದ್ರು ಮೆಡಿಸಿನ್ ಇದ್ದರೆ ನಮ್ಮ ಹೆಣ್ಮಗಳು ಯಾರೋ ಹೇಳೋದಂತೆ, ಜಲಸಿಲ್ ತಗೊಂಡು ಹೊಟ್ಟೆ ಉರಿ ಕಡಿಮೆ ಮಾಡ್ಕೊಳ್ಳಿ ಅಂತ, ಹಂಗೆ ಮಾಡ್ಕೊಳ್ಳಿ. ಅವ್ರೇನಿಲ್ಲ, ಅವ್ರು ಏನು ಹೇಳೋದು, ನಾನೇ ಇದ್ದೆ ವೇದಿಕೆಯಲ್ಲಿ, ಅರ್ಥ ಆಯ್ತಾ? ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ವಿರೋಧ ಪಾರ್ಟಿಯವರು ಒಳ್ಳೆ ಮಾರ್ಗದರ್ಶನ ಕೊಡಲಿ, ಅದನ್ನು ಕೇಳಕ್ಕೆ ರೆಡಿ ಇದೀವಿ ನಾವು. ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ, ನಮಗೇನು ಬೇಜಾರೇನಿಲ್ಲ, ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ. ಇನ್ನು ಏನು ಬೇಕಾದ್ರೂ ಹೇಳಿ, ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ. ಇದು ಅವ್ರು ಏನು ಹೇಳಿದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾರೆ.